12ನೆಯ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿ ಹಾಡಿದಂಥವರು ಅಣ್ಣ ಬಸವಣ್ಣನವರು. ಪ್ರಜಾಪ್ರಭುತ್ವ, ಕಾಯಕ, ಸ್ತ್ರೀ ಸಮಾನತೆಯ ಮಹತ್ವವನ್ನು ಸಾರಿ ಭಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟು ಜಾತೀಯತೆಯನ್ನು ಹೋಗಲಾಡಿಸಿದಂಥ ಅಣ್ಣ ಬಸವಣ್ಣ ಕಾಯಕ ಯೋಗಿ, ಭಕ್ತಿ ಭಂಡಾರಿ, ಸಮಾನತೆ ಹರಿಕಾರ ಅನ್ನುವಂಥ ಬಿರುದನ್ನು ಹೊತ್ತುಕೊಂಡು ಸಮಾಜಕ್ಕೆ ವಚನಗಳ ಕೊಡುಗೆಯನ್ನು ಕೊಟ್ಟಿದ್ದು ಅಪಾರವಾದದ್ದು. ಒಂದೊಂದು ವಚನವನ್ನು ನೋಡೋದಾದರೆ, ಕೀಟಕ ಸೂತ್ರದ ನೂಲಗೂಡ ಮಾಡಿ ಸುತ್ತಿರ್ಪಂತೆ, ಸೂತ್ರಕ್ಕೆ ನೂಲನೆಲ್ಲಿಂದ ತಂದಿತಯ್ಯ, ರಾಟಿ ಇಲ್ಲದಕ್ಕೆ ಹಂಜಿ ಮುನ್ನವೇ ಇಲ್ಲ ನೂತವರಾರೋ, ತನ್ನೊಡಲ ನೂಲ ತೆಗೆದು ಪಸರಿಸಿ ಅದರೊಳು ಪ್ರೀತಿಯಿಂದೊಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ, ತನ್ನಿಂದ ಆಗದ ಜಗವನ್ ತನ್ನೊಳಗೈದಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು. ಈ ವಚನದ ಮೂಲಕ ಬಸವಣ್ಣ ಏನು ತಿಳಿಸ್ಕೊಡ್ತಾನಂತಂದರೆ, ಬಾಹ್ಯ ಪರಿಕರಗಳಾದಂತಹ ರಾಟೆ, ಅರಳೆ, ನೂಲುವಿಕೆ ಯಾವುದೂ ಇಲ್ಲದೆ ಕೀಟ ಏನು ಮಾಡ್ತದ್ರಿ, ತನ್ನ ಒಡಲಿನ ನೂಲನ್ನೇ ತೆಗೆದು ಸುತ್ತಿ ಗೂಡನ್ನು ಮಾಡಿಕೊಳ್ತದೆ. ನಂತರ ಆ ಗೂಡಲ್ಲೇ ಪ್ರೀತಿಯಿಂದ ವಾಸ ಮಾಡಿ ನಲಿದಾಡ್ತದೆ. ಕೊನೆಯಲ್ಲಿ ತನ್ನ ಒಳಗೆ ಅದನ್ನು ಮಡಗಿಸಿಕೊಳ್ಳುತ್ತದೆ. ಕೀಟದ ಈ ಕ್ರಮದಂತೆ ದೇವರು ಕೂಡ ಏನು ಮಾಡ್ಯಾನ, ತಾನೇ ನಿರ್ಮಿಸಿದ ಇಡೀ ವಿಶ್ವವನ್ನು ತನ್ನೊಳಗೆ ಹುದುಗಿಸಿಕೊಳ್ಳಬಲ್ಲ ಅಂತನ್ರಿ. ಯಾರು? ಬಸವಣ್ಣ. ಯಾವುದನ್ನಾದರೂ ನಿರ್ಮಿಸುವಂಥ ಶಕ್ತಿಗೆ ನಿರ್ಮಿತ ವಸ್ತು ಅಥವಾ ಜೀವಿಗಳನ್ನು ತನ್ನೊಳಗಿಟ್ಟುಕೊಂಡು ಸಲಹುವ ಸಾಮರ್ಥ್ಯ ಇರುತ್ತದೆ ಎಂಬ ಸತ್ಯವನ್ನೇ ಪ್ರಸ್ತುತ ವಚನದ ಮೂಲಕ ಆತ ಪ್ರತಿಪಾದಿಸ್ತಾನೆ. ನಂತರದ ವಚನವನ್ನು ನೋಡೋದಾದರೆ, ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು ತಾನೆರದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ, ಕಾಯವ ಕೆಡಿಸಲಾಗದು. ಬಸವಣ್ಣ ಹೇಳಿರುವಂಥ ಈ ವಚನ ಏನಪ್ಪ ಅಂತಂದರೆ, ಬೇಕನ್ನೋದು ಕಾಯದ ಸಹಜ ಗುಣ, ಕಾಯ ಅಂದರೆ ಶರೀರದ ಸಹಜ ಗುಣ. ಇದನ್ನು ಗೊತ್ತಿದ್ದು ನಾವು ಏನು ಮಾಡ್ತೀವಿ, ಬೇಡ ಅಂತ ಕೆಲವರು ಏನು ಮಾಡ್ತಾರೆ, ವೈರಾಗ್ಯದ ಭಾವವನ್ನು ತೋರ್ತಾರೆ. ಆದರೆ ಅದು ಕಾಯದ ವಿರೋಧಿ ಗುಣ ಅದ ರೀ. ಬ್ಯಾಡ ಅನ್ನೋದು ಕಾಯದ ವಿರೋಧಿ ಗುಣ. ಅದಕ್ಕಾಗಿ ದೇವರು ಪ್ರಸಾದ ರೂಪದಲ್ಲಿ ಕೊಟ್ಟ ಶರೀರದ ಬಯಕೆಗಳನ್ನು ಹತ್ತಿಕ್ಕಬಾರ್ದು ಎಂಬ ಅದ್ಭುತ ಸತ್ಯವನ್ನು ಬಸವಣ್ಣ ಏನು ಮಾಡ್ತಾನೆ, ತನ್ನ ವಚನದಲ್ಲಿ ಪ್ರತಿಪಾದನೆ ಮಾಡ್ಯಾನ. ಎಲ್ಲವನ್ನೂ ಭೋಗಿಸ್ಬೇಕೆಂಬುದು ಅವನ ಶರಣರ ತತ್ವದ ರೀ. ಆದರೆ ಅದು ಅಂಧಾದುಂದಿಯಾಗಿ ಅಲ್ಲ, ಆಡಂಬರದ ಬದುಕಲ್ಲ. ಅನುಭವಿಸುವುದನ್ನೆಲ್ಲ ಲಿಂಗಾರ್ಪಿತವ ಮಾಡಿ ಶಿವ ಅಂತ ಅಂದರೆ ಅಂಥ ಸಾಕ್ಷಿಗೆ ಒಪ್ಪಿಸಿ ಅದು ಸರಿಯಂತ ಒಪ್ಪಿದರೆ ಮಾತ್ರ ಭೋಗಿಸ್ಬೇಕೆಂಬುದು ಇಲ್ಲಿರುವ ನೈತಿಕ ನಿರ್ಬಂಧ. ಅಂತಂದರೆ ನಮ್ಮ ಅಂಥ ಸಾಕ್ಷಿಗಾಗಿ ಒಪ್ಪಿಸ್ಕೊಂಡು ನಾವೇನು ಮಾಡಬೇಕು, ಅದನ್ನು ಭೋಗಿಸ್ಬೇಕು, ಲಿಂಗಾರ್ಪಿತವ ಮಾಡಿ ಭೋಗಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಅಣ್ಣ ಬಸವಣ್ಣ ತಮ್ಮ ವಚನದ ಮೂಲಕ ತಿಳಿಸ್ತಾನೆ. ಊರಿಗೆ ಹೊಸಬರು ಬಂದರೆ ಪುರದೊಳಗಣ ಶ್ವಾನ ನೋಡಿ ಬಗುಳದೆ ಸುಮ್ಮನೆ ಬಿಡುವುದೇ, ಊರಿಗೆ ಹೊರಗಾದ ಶರಣರು ಊರುಗಳ ಮಧ್ಯದೊಳಿರಲು ದೂಷಕರು ದೂಷಿಸದಿದ್ದರೆ ಅಯ್ಯ, ದೂಷಕರ ಧೂಮಕೇತುಗಳು ನಿಮ್ಮ ಶರಣರು ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣ ಹೆಂಗೆ ಹೇಳ್ತಾನಂದರೆ, ಶರಣರು ಒಂದು ಏನಪ್ಪ ಅಂತಂದರೆ ಧೂಮಕೇತುಗಳಿದ್ದ ಹಾಗೆ ಅಂತ ಹೇಳ್ತಾನೆ. ಯಾವ ರೀತಿ ಅಂತಂದ್ರೆ, ಸ್ಥಗಿತತೆಯನ್ನು ತಿರಸ್ಕರಿಸಿ ಹೊಸ ಸಮಾಜ ಕಟ್ಟಲು ಹೊರಟ ಶರಣರ ಪ್ರಯತ್ನವನ್ನು ಮೂಲಭೂತವಾದಿಗಳೇನು ಮಾಡ್ತಾರೆ, ವಿರೋಧ ಮಾಡ್ತಾರೆ. ಅಂತಂದರೆ ಹೊಸ ಸಮಾಜ ಕಟ್ಟಲಕ್ಕೆ ಹೊರಟಂಥ ಶರಣರ ಪ್ರಯತ್ನವನ್ನು ಮೂಲವಾದಿಗಳು ಏನು ಮಾಡ್ಯಾರ, ವಿರೋಧಿಸ್ತಾರೆ. ಅಂಥವರನ್ನು ಊರಿಗೆ ಹೊಸಬರು ಬಂದಾಗ ಬೊಗಳುವ ನಾಯಿಗೆ ಹೋಲಿಸ್ತಾರೆ. ಈಗ ಯಾವುದಾದ್ರೂ ಒಬ್ಬ ಮನುಷ್ಯ ಬಂದನಂತಂದ್ರೆ ನಾಯಿ ಯಾವ ರೀತಿ ಬೊಗಳ್ತಾವಲ್ರಿ, ಅದೇ ರೀತಿ ಅಂಥವರನ್ನು ಹೋಲಿಸ್ತಾನೆ. ಸ್ಥಾಪಿತ ಯಥಾಸ್ಥಿತಿತವಾದವನ್ನು ತಿರಸ್ಕರಿಸಿದ ಕಾರಣ ಶರಣರು ಏನಾದರೂ ರೀ, ಜಡಜನತೆಗೆ ಬೇಡವಾಗ್ತಾರೆ. ಯಥಾಸ್ಥಿತಿ ಇದ್ದಿದ್ದನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಜಡಜನತೆಗೆ ಏನಾಗ್ತಾರೆ, ಶರಣರು ಬೇಡವಾಗ್ತಾರೆ. ಇಂಥವರು ಊರ ನಡುವೆ ಇದ್ದಾಗ ದೂಷಕ ನಾಯಿಗಳು ಇವರನ್ನು ದೂಷಿಸದೇ ಇರಲು ಸಾಧ್ಯವಿಲ್ಲ ಅಂತ ಮತ್ತೇನು ಮಾಡ್ತಾನಪ್ಪ ಅಂತಂದರೆ ಹೇಳ್ತಾನೆ, ಶರಣರು ದೂಷಕರಿಗೆ ಧೂಮಕೇತುವಿದ್ದಂತೆ. ಯಾರು ದೋಷ ಮಾಡ್ತಾರೆ, ಯಾರು ನಿಂದ ಆಡ್ತಾರೆ ಅಂಥವ್ರಿಗೆ ಧೂಮಕೇತು ಇದ್ದಂತೆ ಅಂತಾನೆ ಯಾರು, ಬಸವಣ್ಣ. ಅವರು ತಮ್ಮದೇ ಆದ ಬೆಳಕನ್ನು ಬೀರ್ತಾರೆ, ಯಾರು, ಶರಣರು. ವಿರೋಧಿಗಳನ್ನು ಗೆಲ್ಲಬಲ್ಲರೆಂಬ ಧೈರ್ಯ ಅವರಲ್ಲಿ ಇರ್ತದ ಅನ್ನುವಂಥ ಮಾತನ್ನು ಯಾರು ಹೇಳ್ತಾರಂತಂದರೆ ಅಣ್ಣ ಬಸವಣ್ಣ ಹೇಳ್ತಾನೆ. ಕುದರನೇಸು ತೊಳೆದಡೆಯು ಕೆಸರು ಮಾಬುದೇ, ಎನ್ನ ಕಾಯದಲ್ಲುಳ್ಳ ಅವಗುಣಗಳ ಕಳೆದು ಕೃಪೆಯ ಮಾಡಯ್ಯ, ಕಂಬಳಿಯಲ್ಲಿ ಕಣಕವ ನಾದಿದಂತೆ ಕಾಣಿರೆ ಎನ್ನ ಮನ ಕೂಡಲ ಸಂಗಮ ದೇವ, ನಿಮಗೆ ಶರಣೆಂದು ಶುದ್ಧ ಕಾಣಯ್ಯ. ಇಲ್ಲಿ ತನ್ನ ಮನಸ್ಸಿನಲ್ಲಿ ತಾನು ತನ್ನನ್ನು ಶುದ್ಧ ಮಾಡಿಕೊಳ್ಬೇಕು ಅಂತ
ತನ್ನನ್ನು ಶುದ್ಧ ಮಾಡು ಅಂತ ಯಾರಿಗೆ ಕೂಡಲ ಸಂಗಮ ಬೇಡ್ಕೊಳ್ತಾ ಇದ್ದಾನೆ ಬಸವಣ್ಣ. ಮನುಷ್ಯ ಅಂದ ಬಳಕ ಅವನಲ್ಲಿ ಅವಗುಣಗಳಿಂದಲೇ ತುಂಬಿರುವಂಥದ್ದು. ತನ್ನ ಮನಸ್ಸು ಮತ್ತು ದೇಹದಲ್ಲಿ ಕೂಡ ಇಂಥ ಅವಗುಣಗಳೇ ತುಂಬಿವೆ ಅಂತ ಬಸವಣ್ಣ ಏನು ಮಾಡ್ತಾನ, ಕಂಬಳಿಯಲ್ಲಿ ಕಣಕ ನಾದಿದ ರೀತಿ ನನ್ನ ಮನಸ್ಸು ಸದಾ ಸೋರ್ತಾ ಇದೆ. ಕಂಬಳಿದಾಗ ನೀವು ಕಣಕನ್ನಾದರೆ ಏನಾಗ್ತದೆ, ಸೋರ್ ಹೋಗ್ತದೆ. ಅದೇ ರೀತಿ ಈತನ ಮನಸ್ಸು ಕೂಡ ಏನು ಸದಾ ಸೋರ್ತಾ ಇದೆ ಮತ್ತು ಗೋಡೆ ತೊಳೆದಷ್ಟು ರಾಡಿಯೇ ಹೊರಡುವಂತೆ, ಗೋಡೆ ತೊಳೆದಾಗ ಎಷ್ಟು ರಾಡಿ ಬರ್ತದಲ್ರಿ ಹಂಗೆ ಹೊರಡುವಂತೆ ಸದಾ ಹೊಲಸನ್ನೇ ಹೊರಡಿಸುತ್ತಿದೆ ಎಂದು ಆತ್ಮನಿರೀಕ್ಷಣೆಯ ಮಾತುಗಳನ್ನೆಲ್ಲ ಆಡ್ತಾನ. ಎಲ್ಲಿ? ಈ ವಚನದ ಮೂಲಕ. ಅದಕ್ಕೆ ಕೂಡಲ ಸಂಗಮಗೆ ಏನಂತಾನೆ, ಸಂಗಮನಾಥನೇ ನನ್ನಲ್ಲಿರುವಂಥ ಅವಗುಣಗಳನ್ನು ಕಳೆದು ಶುದ್ಧ ಮಾಡೆಂದು ಆತ ಕೂಡಲ ಸಂಗಮ ದೇವನಲ್ಲಿ ದೈನಂದಿನವಾಗಿ ಕೋರ್ತಾ ಇದ್ದಾನೆ. ನನ್ನ ಮನಸ್ಸು ಹೆಂಗಾಗ್ಯದ, ಕಂಬಳಿಯಲ್ಲಿನ ಕಣಕ ನಾದಿದ ರೀತಿ ಆಗ್ಯದ, ಅದು ಶುದ್ಧೀಕರಣ ಆಗಲಿ ಅಂತ ದೇವರಲ್ಲಿ ಏನು ಮಾಡ್ತಾನೆ, ಕೂಡಲ ಸಂಗಮನಾಥನಲ್ಲಿ ಆತ ಬೇಡ್ಕೊಳ್ತಾನೆ. ನಂತರದ ವಚನವನ್ನು ನೋಡಿದಾಗ, ಜಾತಿ ವಿಡಿದು ಸೂತಕವ ನರಸುವೆ, ಜ್ಯೋತಿ ವಿಡಿದು ಕತ್ತಲೆಯ ನರಸುವೆ, ಇದಕ್ಕೋ ಮರಳು ಮಾನವ, ಜಾತಿಯಲ್ಲಿ ಅಧಿಕನೆಂಬೆ, ವಿಪ್ರ ಶತಕೋಟಿಗಳಿದ್ದಲ್ಲಿ ಫಲವೇನೋ, ಭಕ್ತನೇ ಶಿಖಾಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪುರುಷ ನಂಬು, ಕೆಡಬೇಡೋ ಮಾನವ ಅನ್ನುವಂಥ ವಚನವನ್ನು ಹೇಳ್ತಾನೆ. ಅಂತಂದರೆ ಜಾತಿ ಸೂತಕ ಹುಡುಕುವ ಕೆಲಸವು ಕೈಯಲ್ಲಿ ಜ್ಯೋತಿ ಹಿಡಿದು ಕತ್ತಲೆ ಹುಡುಕುವಷ್ಟೇ ಮೂರ್ಖತನ ಅಂತ ಹೇಳ್ತಾನೆ. ಅಂದರೆ ಜಾತಿ ಅನ್ನಬಾರ್ದು ಅಂತ ಹೇಳ್ತಾನೆ. ಜಾತ್ಯಂದರಿಗೆ ನೇರವಾಗಿ ಝಾಡಿಸ್ತಾನ್ರಿ ಅಂತ ಬಸವಣ್ಣ. ತಾವೇ ಶ್ರೇಷ್ಠ ಜಾತಿಯವರು ಅಂತ ಮೆರೆಯುವರು ಶತಕೋಟಿ ಜನರಿದ್ದರೂ ನಿಷ್ಫಲವೆಂದು ವ್ಯಂಗಿಸ್ತಾನೆ ಆತ. ಯಾರು ಶ್ರೇಷ್ಠ? ಭಕ್ತನೇ ರತ್ನಶ್ರೇಷ್ಠ, ಭಕ್ತನೇ ಶಿಖಾಮಣಿ ಎಂಬ ವಚನ ಭಾಷೆಯನ್ನು ಉದಾಹರಿಸಿ ಜಾತಿಯಲ್ಲಿ ತಾವೇ ಅಧಿಕವೆಂದು ಬೀಗುವರ ಸೊಕ್ಕನ್ನು ಇಳಿಸ್ತಾನಿಲ್ಲಿ. ಜಾತ್ಯಾಂಧರನ್ನು ಹುಚ್ಚರೆಂದು ಕರೆಯುವ ಬಸವಣ್ಣ, ನೀವು ನಿಮ್ಮ ದುರಹಂಕಾರವನ್ನು ಬಿಟ್ಟು ಶರಣರ ಪಾದಪುರುಷ ನಂಬಿರೆಂದು ಅನ್ಯ ಮಾರ್ಗ ಬಿಟ್ಟು ಬಿಡಿರೆಂದು ನೇರವಾಗಿ ಏನು ಮಾಡ್ತಾನೆ ಇಲ್ಲಿ ಬಸವಣ್ಣ ಸೂಚಿಸ್ತಾನೆ. ಅಂದರೆ ಜಾತಿ ಜಾತಿ ಅಂತ ಬಡದಾಡ್ತಾ ಇರ್ತಾರಲ್ಲ ಅಂಥವರಿಗೆ ಮೂರ್ಖ ಅಂತ ಯಾರಂತಾರಂತಾರೆ ಅಣ್ಣ ಬಸವಣ್ಣ ಹೇಳ್ತಾನೆ. ತನ್ನಾಶ್ರಯದ ರತಿಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಅಂತಂದರೆ ಲಿಂಗ ಪೂಜೆ ತಾವು ಮಾಡಿದಾಗ ಮಾತ್ರ, ಅದು ಅನುಭವಿಸಿದಾಗ ಮಾತ್ರ ಫಲ ಸಿಗುತ್ತೆ ವಿನಃ ಬೇರೆಯವರಿಂದ ಲಿಂಗ ಪೂಜೆಯನ್ನು ಮಾಡಿಸಿದರೆ ಫಲ ಸಿಗಲಾರದ್ದು ಅಂತ ಈ ವಚನದಲ್ಲಿ ಹೇಳ್ತಾನೆ. ರತಿ ಸುಖ ಬೇಕಂದಾಗ ವ್ಯಕ್ತಿ ಏನು ತಾನೇ ಅದನ್ನು ಪಡಿಬೇಕ್ರಿ, ಮತ್ತು ಹಸಿಯಾದವನು ತಾನೇ ಉಣ್ಬೇಕು. ಈ ಪ್ರಾಯೋಗಿಕ ಸತ್ಯ ಹೇಳ್ತಾನೆ. ಅದೇ ರೀತಿ ಏನು ಹೇಳ್ತಾನೆ, ತನ್ನ ಲಿಂಗ ಪೂಜೆನ ತಾನೇ ಮಾಡಿಕೊಳ್ಳಬೇಕೆಂಬುದು ಅರ್ಥಪೂರ್ಣವಾಗಿ ಸೂಚಿಸ್ತಾನೆ ಇಲ್ಲಿ ಬಸವಣ್ಣ. ಈ ಕೆಲಸಗಳನ್ನು ಮತ್ತೊಬ್ಬರಿಂದ ಮಾಡಿಸಿದ್ರೆ ಔಪಚಾರಿಕವಾಗಬಹುದು ವಿನಃ ಅದರಿಂದ ಯಾವುದೇ ಲಾಭ ಅಥವಾ ಪ್ರಯೋಜನ ಸಿಗಲ್ಲ ಅಂತ ಹೇಳ್ತಾನೆ. ಪುರೋಹಿತರ ಮೂಲಕ ಪೂಜೆ ಮಾಡಿಸ್ತೀವಲ್ರ, ಆ ಮಾಡಿಸುವುದರ ವಿರುದ್ಧದ ತಣ್ಣನೆಯ ಪ್ರತಿಭಟನೆ ಇದು. ಪೂಜೆ ಮಾಡಿಸ್ಬೇಕಾದ್ರೆ ನಾವು ಪುರೋಹಿತರಿಂದ ಮಾಡಿಸ್ಬಾರ್ದು. ಒಂದು ವೇಳೆ ಪುರೋಹಿತರಿಂದ ಮಾಡಿಸಿದ್ರೆ ಅದರ ಪ್ರತಿಫಲ ಸಿಗಲ್ಲ. ಹಾಗೆ ಮಾಡುವವರಿಗೆ ದೇವರೂ ಇಲ್ಲ, ಸುಖವೂ ಇಲ್ಲ ಎಂಬ ನಿಲುವು ಈ ವಚನದಲ್ಲಿ ನಾವು ಕಾಣ್ತೀವಿ ರೀ. ತಂದೆ ಮಕ್ಕಳಿಗೆ ಬುದ್ಧಿಗೆ ಹೇಳುವಲ್ಲಿ ತಪ್ಪಿಂಗೆ ಮುನಿಯವನಲ್ಲದೆ ಪ್ರಾಣಕ್ಕೆ ಮುನಿಯ. ಲಿಂಗವಂತನು ಲಿಂಗವಂತರಿಗೆ ಬುದ್ಧಿ ಹೇಳುವಲ್ಲಿ ಅವಗುಣಕ್ಕೆ ಮುನಿಯವನಲ್ಲದೆ ಲಾಂಛನಕ್ಕೆ ಮುನಿಯ. ಲಿಂಗಭಕ್ತನು ಲಿಂಗಪಥವ ಹೇಳಿದಡೆ ಮಚ್ಚರಿಸುವವರ ಮೆಚ್ಚ ಕೂಡಲ ಸಂಗಮ ದೇವ. ಈ ವಚನದ ಮೂಲಕ ಅಣ್ಣ ಬಸವಣ್ಣ ಏನು ಹೇಳ್ತಾನೆಂದರೆ, ಲಿಂಗ ಧರ್ಮದ ಬಗ್ಗೆ ಸಂಶಯ ಹೊಂದಿದ ಮತಿಭ್ರಮಿತರಿಗೆ ಬಸವಣ್ಣ ಏನು ಹೇಳ್ತಾನಂದರೆ, ಸತ್ಯ ಏನಂತ ಸಾಕ್ಷೀಕರಿಸ್ತಾನಂದ್ರೆ, ತಂದೆಯೊಬ್ಬ ತನ್ನ ಮಕ್ಕಳು ತಪ್ಪು ನಡೆದಾಗ ಆ ತಪ್ಪನ್ನು ತಿದ್ದಿಕೊಳ್ಳಲು ಬುದ್ಧಿ ಹೇಳ್ತಾನೆ ವಿನಃ ಅವರ ಪ್ರಾಣಕ್ಕೆ ಸಿಟ್ಟು ಮಾಡಲಾರ. ಯಾರು? ತಂದೆ ಆದವ. ಹಾಗೆ ಲಿಂಗಜ್ಞಾನಿಯು ಇತರ ಲಿಂಗಧಾರಿಗಳು ತಪ್ಪಿದಾಗ ಅವರ ಕೆಟ್ಟ ಗುಣಗಳಿಗೆ ಸಿಟ್ಟು ಮಾಡುವನೇ ಹೊರತು ಅವರ ಲಾಂಛನೆಗಳಿಗಲ್ಲ. ಇದನ್ನೇ ಅನ್ಯ ದೃಷ್ಟಿಯಿಂದ ನೋಡಿ ಮತ್ಸರಿಸುವವರನ್ನು ದೇವರು ಮೆಚ್ಚಲಾರ. ಅಂದರೆ ಲಿಂಗ ಪೂಜೆ ಮಾಡುವವರನ್ನು ಮತ್ಸರ ದೃಷ್ಟಿಯಿಂದ ನೋಡುವವರನ್ನು ದೇವರು ಎಂದು ಮೆಚ್ಚಲಾರ ಅಂತ ಹೇಳ್ತಾನೆ. ಲಿಂಗ ಧರ್ಮದ ಉದಾರ ಮತ್ತು ವಾತ್ಸಲ್ಯ ಗುಣಗಳ ದರ್ಶನ ಇಲ್ಲಿ ಮಾಡಿ ತೋರಿಸ್ತಾನ. ಯಾರು? ಅಣ್ಣ ಬಸವಣ್ಣ. ತೊರೆಯುವ ಮೀವ ಅಣ್ಣಗಳಿರ, ತೊರೆಯ ಮೀವ ಸ್ವಾಮಿಗಳಿರ,
ತೊರೆಯಿಂಭೋ ತೊರೆಯಿಂಭೋ ಪರನಾರಿಯರ ಸಂಗವ ತೊರೆಯಿಂಭೋ ಪರಧನಾಮೀಶವ ತೊರೆಯಿಂಭೋ ಇವ ತೊರೆಯದೆ ಹೋಗಿ ತೊರೆಯ ಮಿಂದಡೆ ಬರುದೊರೆ ಹೋಹುದೆ ಕೂಡಲ ಸಂಗಮ ದೇವ. ಬದುಕಿನ ಶುದ್ಧೀಕರಣಕ್ಕೆ ಬಿಡಬೇಕಾದಂಥ ದುರ್ಗುಣಗಳು ಭಾಳಷ್ಟು ಇರ್ತಾವ್ರಿ ಬದುಕಿನಲ್ಲಿ. ಅವುಗಳನ್ನು ನಾವು ಏನು ಮಾಡ್ತೀವಿ, ತೊರೆಯದೆ ಬರೀ ನೀರಿನ ತೊರೆಗಳಲ್ಲಿ ಮುಳುಗೆದ್ದು ಪಾಪ ಕಳೆದುಕೊಳ್ಳಲು ಹೊರಡುವವರೇ ಬಹಳಷ್ಟು ಜನರಿದ್ದ ಅಂತ ಹೇಳ್ತಾನೆ. ಅಂತಂದರೆ ತಪ್ಪನ್ನು ಮಾಡೋದು, ಹೋಗಿ ನೀರಲ್ಲಿ ಮುಳುಗೋದು, ನೀರಲ್ಲಿ ಮುಳುಗಿದಾಗ ನಮ್ಮ ಪಾಪ ಎಲ್ಲ ಕಳೆದು ಹೋಯ್ತು ಅನ್ನುವಂಥ ಜನರೇ ಬಹಳ ಅದಾರ. ಅಂಥವ್ರನ್ನೇ ನೇರವಾಗಿ ಏನು ಮಾಡ್ತಾನೆ, ತರಾಟೆಗೆ ತೆಗೆದುಕೊಳ್ಳುವಂಥ ಬಸವಣ್ಣ, ಅಣ್ಣಂದಿರೇ ಹಾಗೂ ಸ್ವಾಮಿಗಳೇ, ನೀವು ಮೊದಲು ಪರನಾರಿಯರ ಸಂಘ ತೊರೆಯಿರಿ, ಮತ್ತೊಬ್ಬರ ಹಣಕ್ಕೆ ಆಸೆ ಪಡುವ ದುರ್ಗುಣವನ್ನು ತೊರೆಯಿರಿ ಅಂತನ್ರಿ. ಇಂಥ ದುರ್ಗುಣಗಳನ್ನು ತೊರೆದೇ ನೀರಿನ ತೊರೆಗಳಲ್ಲಿ ಮಿಂದರೆ ಅಂದರೆ ಸ್ನಾನ ಮಾಡಿದ್ರೆ ಅದು ಬತ್ತಿದ ಹೊಳೆಯಲ್ಲಿ ಮುಳುಗಿದಷ್ಟೇ ನಿಷ್ಪ್ರಯೋಜಕ. ಬತ್ತಿದ ಹೊಳೆಯಲ್ಲಿ ಮುಳುಗಿದ್ರೆ ಹೆಂಗೆ ನಿಷ್ಪ್ರಯೋಜಕ ಆಗ್ತದ, ಹಂಗೆ ಆ ನೀರಿನಲ್ಲಿ ನಾ ಮುಳುಗಿದೆ, ನನ್ನ ಪಾಪ ಎಲ್ಲ ದೂರ ಆಯಿತು ಅಂತ ಮುಳುಗಿದ್ರೆ ನಿಷ್ಪ್ರಯೋಜಕ ಅಂತ ಆತ ಅರ್ಥವತ್ತಾಗಿ ಏನು ಮಾಡ್ತಾನಂದರೆ ಇಲ್ಲಿ ಸೂಚಿಸ್ತಾನೆ. ಮಾಡಿ ನೀಡಿ ಲಿಂಗವ ಪೂಜಿಸೇವೆಂಬುವರು ನೀವೆಲ್ಲ ಕೇಳಿರೆ, ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವನಂತೆ. ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಧನವ ನಿರಿಸದಿರಾ, ಇರಿಸಿದರೆ ಭವಬಪ್ಪುದು ತಪ್ಪದು. ಕೂಡಲ ಸಂಗನ ಶರಣರಿಗೆ ಸವೆಸಲೇಬೇಕು. ಏನಾಗ್ತದಂತಂದರೆ ಅಂದಾದುಂದಿಯಾಗಿ ಖರ್ಚು ಮಾಡಿ ಬಾಹ್ಯಾಡಂಬರದ ಪೂಜೆ ಮಾಡುವ ಶ್ರೀಮಂತರನ್ನು ಕಠೋರವಾದಂಥ ಮಾತುಗಳಲ್ಲಿ ವ್ಯಂಗ್ಯ ಮಾಡ್ತಾನ್ರಿ. ದೇವಸ್ಥಾನದ ಹೊರಗೆ ಚಪ್ಪಲ್ ಬಿಟ್ಟು ಒಳಗೋಗಿ ಕೈ ಮುಗಿಯುವವನ ಮನಸ್ಸಿನಲ್ಲಿ ಆ ದೇವರಿಗೆ ನಮಸ್ಕಾರ ಮಾಡೋದು ಬಿಟ್ಟು ಹೊರಗೆ ಬಿಟ್ಟ ಬಂದ ಚಪ್ಪಲುಗಳ ಮೇಲೆ ಅವನ ಧ್ಯಾನ ಇರ್ತದೆ. ಧನಿಕರ ಪೂಜೆ ಕೂಡ ಅದೇ ರೀತಿ ಇರ್ತದೆ. ಹೆಂಗಿರ್ತದಂದರೆ ಹಣದ ಆಡಂಬರದಲ್ಲಿ ಇರುತ್ತದೆ ಹೊರತು ನೈಜ ಭಕ್ತಿಯಲ್ಲಿ ಇರಲ್ಲ. ಒಬ್ಬ ಧನಿಕದನಂದರೆ ಅವನದು ಭಕ್ತಿ ಹೆಂಗದ, ಹಣದ ಆಡಂಬರದಲ್ಲಿ ಇರ್ತದೆ ವಿನಃ ನೈಜ ಭಕ್ತಿಯಲ್ಲಿ ಇರಲ್ಲ. ಇದನ್ನೇ ಅರ್ಥಕ್ಷೇತ್ರಕ್ಕೆ ಅನ್ವಯಿಸುವ ಬಸವಣ್ಣ ಈ ಕಾರಣಕ್ಕಾಗಿ ಏನು ಹೇಳ್ತಾನೆ, ಹಣ ಕೂಡಿಡಬೇಡಿ, ಅದನ್ನು ಜನತೆ ಮತ್ತು ಸಮಾಜಕ್ಕಾಗಿ ಬಳಸ್ರಿ ಅನ್ನುವಂಥ ಹಿತವಚನವನ್ನು ಆತ ಹೇಳ್ತಾನೆ. ವೇದಶಾಸ್ತ್ರದವರ ಹಿರಿಯರನ್ನೇ, ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರನ್ನೇ ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು ಇವರಿಂದ ದಿಕ್ಕವ ಸಾಧಿಸುವವರೇನು ಕಿರಿಯರೇ. ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಮಾತುಗಳಲ್ಲಿ ಯಾವಾಗಲೂ ವೇದ ಶಾಸ್ತ್ರ ಗೀತೆ ಹೇಳುವರನ್ನು, ಮಾಯಾಭ್ರಾಂತಿ ಕವಿದವರನ್ನು ಮತ್ತು ಯಜ್ಞಯಾಗಗಳಲ್ಲಿ ಕುಣಿದಾಡುವರನ್ನು ಹಿರಿಯರಂತಾರೇನು ಇಲ್ಲ ಅಂತ ನೇರವಾಗಿ ಪ್ರಶ್ನೆ ಹಾಕ್ತಾನೆ ರೀ. ಖಂಡಿತವಾಗಿ ಅವ್ರು ಹಿರಿಯರಲ್ಲ ಎಂಬ ಧ್ವನಿ ಹೊರಡಿಸ್ತಾನೆ. ಬಸವಣ್ಣ ಏನು ಮಾಡ್ತಾನೆ, ಇದಕ್ಕೆ ಭಿನ್ನವಾಗಿ ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಮತ್ತು ಶೀಲಗಳಲ್ಲಿ ಶುದ್ಧರಾಗಿರುವ ಕೂಡಲ ಸಂಗನ ಶರಣರೇ ಹಿರಿಯರು ಅಂತ ಖಚಿತವಾಗಿ ಹೇಳ್ತಾನೆ. ಅಂತಹ ಶರಣರು ಮಾಡಿದ ಸಾಧನೆಯೇ ನೀವು ಮಾಡಿರಿ, ನೀವು ಕೂಡ ಸಾಧಿಸ್ರಿ ಅದೇ ರೀತಿ ಅಂತ ಸ್ಪಷ್ಟವಾಗಿ ಅರ್ಥವಾಗಿ ಬಸವಣ್ಣ ಏನು ಮಾಡ್ತಾನೆ ಇಲ್ಲಿ ಸೂಚಿಸ್ತಾನೆ. ಈ ರೀತಿಯಾಗಿ ಅಣ್ಣ ಬಸವಣ್ಣನವರು ನೀಡಿರುವಂಥ ವಚನಗಳ ಕೊಡುಗೆಯನ್ನು ನಾವು ನೋಡಿವಿ. ಒಂದು ವೇಳೆ ವಿಡಿಯೋ ಇಷ್ಟವಾಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ.